ಅಧಿಕಾರ ಪರಿಗ್ರಹ ಪದ್ಧತಿಯ 2ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 142ನೇ ಶ್ಲೋಕದಲ್ಲಿ, ಪಾದುಕಾ ಸಾಮ್ರಾಜ್ಯದಲ್ಲಿ ಪಾದುಕೆಯನ್ನ ಆರಾಧಿಸಿದ ಎಲ್ಲ ಚರಾಚರರು ಮುಕ್ತಿಯನ್ನ ಪಡೆದರು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಮೋಚಿತ ಸ್ಥಿರಚರಾನ್ ಅಯತ್ನತಃ ಕೋಸಲಾನ್ ಜನಪದಾನ್ ಉಪಾಸ್ಮಹೇ ಯೇಷು ಕಾಂಚನ ಬಭೂವ ವತ್ಸರಾನ್ ದೈವತಂ ಧನುಜ ವೈರಿ ಪಾದುಕ. ಅಯತ್ನತಃ ಪ್ರಯತ್ನವಿಲ್ಲದೆಯೇ, ಮೋಚಿತ ಸಂಸಾರದಿಂದ ಬಿಡುಗಡೆ ಹೊಂದಿರುವ, ಸ್ಥಿರ ಸ್ಥಿರತೆಯೇನು, ಚರಾನ್ ಸಂಚರಿಸುವುದೇನು, ಇವುಗಳನ್ನು ಪಡೆದ, ಕೋಸಲಾನ್ ಜನಪದಾನ್ ಕೋಸಲ ದೇಶದವರನ್ನ, ಉಪಾಸ್ಮಹೆ ಧ್ಯಾನಿಸುತ್ತೇವೆ, ಯೇಷು ಯಾವ ಒಂದು ರಾಜ್ಯದಲ್ಲಿ, ಧನುಜ ಅಸುರರಿಗೆ ವೈರಿ ಶತ್ರುವಾದ ಶ್ರೀರಾಮನ, ಪಾದುಕೆಯಾದುದು, ಕಾಂಚನ ವತ್ಸರಾನ್ ಕೆಲವು ವರ್ಷಗಳು, ದೈವತಂ ಆರಾಧನೆಗೆ ಅರ್ಹವಾದುದಾಗಿ, ಬಭೂವ ಇದ್ದಿತೋ. ಕೋಸಲ ದೇಶದಲ್ಲಿ ಸ್ವಲ್ಪ ಕಾಲ ಶ್ರೀರಾಮನ ಪಾದುಕೆಯು ರಾಜನಾಗಿತ್ತು. ಆಗ ಆ ಪಾದುಕೆಯನ್ನ ಸಕಲ ಲೋಕಗಳು ಆರಾಧಿಸಿದ್ದರಿಂದ ಕರ್ಮಯೋಗಾದಿಗಳು ಇಲ್ಲದೇನೆ ಆ ದೇಶದಲ್ಲಿದ್ದ ಎಲ್ಲ ಚರಾಚರಗಳು, ಅಂದರೆ ಹುಲ್ಲು ಮೊದಲುಗೊಂಡು ದೊಡ್ಡ ಜ್ಞಾನಿಯವರೆಗೆ ಎಲ್ಲರೂ ಸಂಸಾರವನ್ನ ದಾಟಿ ಮುಕ್ತಿಯನ್ನ ಪಡೆದರು. ಅಂತಹ ಕೋಸಲ ದೇಶವನ್ನ ಧ್ಯಾನಿಸುತ್ತೇನೆ ಅಂತಾರೆ ದೇಶಿಕರು. ಕೂರತಾಳ್ವಾನರು ಭಗವಂತನನ್ನ ನೋಡಿ, ನೀನು ರಾಮಾವತಾರ ಮಾಡಿದಾಗ ಹುಲ್ಲೆ ಮುಂತಾದವುಗಳಿಗೆ ಕೂಡ ಕರ್ಮಯೋಗಾದಿಗಳು ಇಲ್ಲದೆಯೇ ಒಳ್ಳೆಯ ಲೋಕವನ್ನು ಕೊಟ್ಟೆಯಲ್ಲ, ಹೇಗೆ ಕೊಟ್ಟೆ ಅಂತ ಒಂದು ಪ್ರಶ್ನೆನ ಕೇಳಿದ್ರು. ಇದಕ್ಕೆ ಶ್ರೀ ವೇದಾಂತ ದೇಶಿಕರು ಈ ಶ್ಲೋಕದಲ್ಲಿ ಉತ್ತರ ಹೇಳಿದ ಹಾಗಿದೆ. ಶ್ರೀರಾಮನು ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ಪಾದುಕೆಗೆ ರಾಜ್ಯ ಒಪ್ಕೊಳ್ಳೋದಕ್ಕೆ ಹೇಳ್ತಾನೆ. ಸ್ವಲ್ಪ ಕಾಲ ಸಿಂಹಾಸನದಲ್ಲಿದ್ದು ಮತ್ತೆ ಪಾದದ ಕೆಳಗೆ ಬರಬೇಕಲ್ಲ, ಅದು ನನಗೆ ಇಷ್ಟವಿಲ್ಲ. ಆದರೂ ನನ್ನಿಷ್ಟದಂತೆ ನಡೆಯುವ ಅಧಿಕಾರ ಕೊಟ್ರೆ ನಾನು ಹೋಗ್ತೀನಿ ಅಂತ ಪಾದುಕಾದೇವಿ ಹೇಳ್ತಾಳೆ. ಶ್ರೀರಾಮ ಹಾಗೇ ಆಗಲಿ ಅಂತ ಒಪ್ಕೊಂಡು ಪಾದುಕೆಯನ್ನ ಅಯೋಧ್ಯೆಗೆ ಕಳಿಸ್ಕೊಡ್ತಾನೆ. ಆದುದರಿಂದಲೇ ಪಾದುಕೆ ತನ್ನಂತೆ ಇರುವ ಅಚೇತನ ವಸ್ತುಗಳಿಗೆಲ್ಲ ಮುಕ್ತಿ ದೊರಕಿಸಿಕೊಟ್ಲು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.